ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. 2020-21ನೇ ಸಾಲಿನಲ್ಲಿ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಈ ವಿಡಿಯೋವನ್ನು ಮಾಡಲಾಗಿದೆ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಬಿಡುಗಡೆಯಾದ ಬಹು ಆಯ್ಕೆ ಪ್ರಶ್ನೆ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆ 2, ವಿಷಯ ಸಮಾಜ ವಿಜ್ಞಾನ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ನಿಮಗೆ ನೀಡಿರುವ ಉತ್ತರ ಪತ್ರಿಕೆ OMRನಲ್ಲಿ ಸರಿಯಾದ ಆಯ್ಕೆಯನ್ನು ಕಪ್ಪು ಅಥವಾ ನೀಲಿ ಬಾಲ್ ಪಾಯಿಂಟ್ ಪೆನ್ನಿನಿಂದ ಶೇಡ್ ಮಾಡಿರಿ. ಒಟ್ಟು 40 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 40 ಅಂಕಗಳು. ಪ್ರಶ್ನೆ ಸಂಖ್ಯೆ 81. ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ವ್ಯವಹಾರಗಳು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿತ್ತು. ಆದ ಕಾರಣ ಇದನ್ನು ಆಪ್ಷನ್ ಎ ಭಾರತದ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯಲಾಗಿದೆ, ಬಿ ಏಷಿಯನ್ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯಲಾಗಿದೆ, ಸಿ ಯುರೋಪಿಯನ್ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯಲಾಗಿದೆ, ಡಿ ಅರೇಬಿಯನ್ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯಲಾಗಿದೆ. ಉತ್ತರ ಸಿ ಯುರೋಪಿಯನ್ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯಲಾಗಿದೆ. ಪ್ರಶ್ನೆ 82. ಭಾರತ ತನ್ನ ಸಂವಿಧಾನವನ್ನು ಜಾರಿಗೆ ತಂದದ್ದು ಎ 15ನೇ ಆಗಸ್ಟ್ 1947ರಂದು, ಬಿ 26ನೇ ಜನವರಿ 1950ರಂದು, ಸಿ 15ನೇ ಮಾರ್ಚ್ 1948ರಂದು, ಡಿ 26ನೇ ಆಗಸ್ಟ್ 1950ರಂದು. ಸರಿಯಾದ ಉತ್ತರ ಬಿ 26ನೇ ಜನವರಿ 1950ರಂದು. ಪ್ರಶ್ನೆ 83. ಮದ್ರಾಸ್, ಕಲ್ಕತ್ತಾ ಮತ್ತು ಬಾಂಬೆಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿದವರು ಎ ಮೆಕಾಲೆ, ಬಿ ಡಾಲ್ಹೌಸಿ, ಸಿ ವಿಲಿಯಂ ಬೆಂಟಿಂಕ್, ಡಿ ಕಾರ್ನ್ವಾಲಿಸ್. ಸರಿಯಾದ ಉತ್ತರ ಬಿ ಡಾಲ್ಹೌಸಿ. ಪ್ರಶ್ನೆ 84. ಫೋರ್ಟ್ ನೋವಾದಲ್ಲಿ ಹೈದರಾಲಿಯ ಸೋಲು ಎ ಬ್ರಿಟಿಷ್ ಅಧಿಕಾರಿಗಳನ್ನು ಚಿಂತೆಗೀಡು ಮಾಡಿತು, ಬಿ ಐರ್ಕೂಟನು ಶರಣಾಗತನಾಗುವಂತೆ ಮಾಡಿತು, ಸಿ ಫ್ರೆಂಚರು ಹೋರಾಡುವಂತೆ ಮಾಡಿತು, ಡಿ ಬ್ರಿಟಿಷರಲ್ಲಿ ಸ್ಥೈರ್ಯವನ್ನು ಹೆಚ್ಚಿಸಿತು. ಸರಿಯಾದ ಉತ್ತರ ಡಿ ಬ್ರಿಟಿಷರಲ್ಲಿ ಸ್ಥೈರ್ಯವನ್ನು ಹೆಚ್ಚಿಸಿತು. ಪ್ರಶ್ನೆ 85. ಡಾಕ್ಟರ್ ಆನಿ ಬೆಸೆಂಟರನ್ನು ಶ್ವೇತ ಸರಸ್ವತಿ ಎಂದು ಕರೆಯಲು ಕಾರಣ ಎ ಆಕೆ ರಾಮಾಯಣವನ್ನು ಆಂಗ್ಲ ಭಾಷೆಗೆ ತರ್ಜುಮೆಗೊಳಿಸಿದ್ದು, ಬಿ ಆಕೆ ದೇವಿ ಸರಸ್ವತಿಯ ಮೇಲೆ ಒಂದು ಪುಸ್ತಕವನ್ನು ಬರೆದದ್ದು, ಸಿ ಆಕೆ ಭಗವದ್ಗೀತೆಯನ್ನು ಆಂಗ್ಲ ಭಾಷೆಗೆ ತರ್ಜುಮೆಗೊಳಿಸಿದ್ದು, ಡಿ ಆಕೆ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡದ್ದು. ಸರಿಯಾದ ಉತ್ತರ ಸಿ ಆಕೆ ಭಗವದ್ಗೀತೆಯನ್ನು ಆಂಗ್ಲ ಭಾಷೆಗೆ ತರ್ಜುಮೆಗೊಳಿಸಿದ್ದು. ಪ್ರಶ್ನೆ 86. ಇವುಗಳಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಗಲು ಕಾರಣವಾದ ಅಂಶ ಎ ಆಂಗ್ಲರಲ್ಲಿ ಆಧುನಿಕ ಶಸ್ತ್ರಾಸ್ತ್ರಗಳಿರಲಿಲ್ಲ, ಬಿ ರಾಣಿ ಚೆನ್ನಮ್ಮಳನ್ನು ಬಂಧಿಸಲಾಯಿತು, ಸಿ ಎಲ್ಲ ಭಾರತೀಯ ರಾಜರು ಆಂಗ್ಲರ ವಿರುದ್ಧ ದಂಗೆ ಎದ್ದರು, ಡಿ ಒಬ್ಬ ಬಲಿಷ್ಠ ನಾಯಕನ ಕೊರತೆಯಿತ್ತು. ಸರಿಯಾದ ಉತ್ತರ ಡಿ ಒಬ್ಬ ಬಲಿಷ್ಠ ನಾಯಕನ ಕೊರತೆಯಿತ್ತು. ಪ್ರಶ್ನೆ 87. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಎ ಸುರೇಂದ್ರನಾಥ್ ಬ್ಯಾನರ್ಜಿ, ಬಿ WC ಬ್ಯಾನರ್ಜಿ, ಸಿ ದಾದಾಬಾಯಿ ನವರೋಜಿ, ಡಿ ಗೋಪಾಲಕೃಷ್ಣ ಗೋಖಲೆ. ಸರಿಯಾದ ಉತ್ತರ ಬಿ WC ಬ್ಯಾನರ್ಜಿ. ಪ್ರಶ್ನೆ 88. ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಎ ಜವಾಹರ್ಲಾಲ್ ನೆಹರು, ಬಿ ಮೋತಿಲಾಲ್ ನೆಹರು, ಸಿ ಮಹಾತ್ಮ ಗಾಂಧೀಜಿ, ಡಿ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಸರಿಯಾದ ಉತ್ತರ ಡಿ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಪ್ರಶ್ನೆ 89. ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರನ್ನು
ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲು ಕಾರಣ? ಎ. ಅವರು ಸ್ವತಂತ್ರ ಭಾರತದ ಮೊದಲ ರಕ್ಷಣಾ ಮಂತ್ರಿಯಾಗಿದ್ದರು. ಬಿ. ಅವರು ದೇಶೀಯ ರಾಜರನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಿದರು. ಸಿ. ಅವರು ಸ್ವತಂತ್ರ ಭಾರತದ ಪ್ರಧಾನಮಂತ್ರಿಯಾಗಲು ಇಚ್ಛಿಸಿದರು. ಡಿ. ಅವರು ಪಾಕಿಸ್ತಾನದ ವಿರುದ್ಧ ಇಂಡೋ-ಪಾಕ್ ಯುದ್ಧ ಮಾಡಿದರು. ಸರಿಯಾದ ಉತ್ತರ ಬಿ. ಅವರು ದೇಶೀಯ ರಾಜರನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಿದರು. ಪ್ರಶ್ನೆ 90. ದಾದಾಬಾಯಿ ನವರೋಜಿ, ಎಂ.ಜಿ. ರಾನಡೆ ಮತ್ತು ಗೋಪಾಲಕೃಷ್ಣ ಗೋಖಲೆ ಇವರುಗಳು ಎ. ಮಂದಗಾಮಿಗಳು, ಬಿ. ತೀವ್ರಗಾಮಿಗಳು, ಸಿ. ಕ್ರಾಂತಿಕಾರಿಗಳು, ಡಿ. ಐಸಿಎಸ್ ಅಧಿಕಾರಿಗಳು. ಸರಿಯಾದ ಉತ್ತರ ಎ. ಮಂದಗಾಮಿಗಳು. ಪ್ರಶ್ನೆ 91. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣ? ಎ. ರಣರಂಗದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನು ಕೊಂದದ್ದು. ಬಿ. ಕಾನ್ಪುರವನ್ನು ನಾನಾ ಸಾಹೇಬ್ ವಶಪಡಿಸಿಕೊಂಡಿದ್ದು. ಸಿ. ತಾಂತ್ಯಾ ಟೋಪಿಯನ್ನು ಸೆರೆಹಿಡಿದದ್ದು. ಡಿ. ಎನ್ಫೀಲ್ಡ್ ರೈಫಲ್ಗಳನ್ನು ಜಾರಿಗೆ ತಂದದ್ದು. ಸರಿಯಾದ ಉತ್ತರ ಡಿ. ಎನ್ಫೀಲ್ಡ್ ರೈಫಲ್ಗಳನ್ನು ಜಾರಿಗೆ ತಂದದ್ದು. ಪ್ರಶ್ನೆ 92. ಹಲಗಲಿಯ ಬೇಡರು ಆಂಗ್ಲರ ವಿರುದ್ಧ ದಂಗೆ ಏಳಲು ಕಾರಣ? ಆಂಗ್ಲರು ಎ. ಶಸ್ತ್ರಾಸ್ತ್ರ ಕಾಯ್ದೆ ಜಾರಿಗೆ ತಂದದ್ದು. ಬಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿಗೆ ತಂದದ್ದು. ಸಿ. ದೇಶೀಯ ಭಾಷಾ ಪತ್ರಿಕಾ ಕಾಯ್ದೆ ಜಾರಿಗೆ ತಂದದ್ದು. ಡಿ. ಪುಟ್ಟಬಸಪ್ಪನನ್ನು ಸೆರೆ ಹಿಡಿದದ್ದು. ಸರಿಯಾದ ಉತ್ತರ ಎ. ಶಸ್ತ್ರಾಸ್ತ್ರ ಕಾಯ್ದೆ ಜಾರಿಗೆ ತಂದದ್ದು. ಪ್ರಶ್ನೆ 93. ಇಂಡಿಗೋ ಬೆಳೆಗಾರರ ಪರವಾಗಿ ಮಹಾತ್ಮ ಗಾಂಧಿಯವರು ಹೂಡಿದ ಸತ್ಯಾಗ್ರಹ? ಎ. ಖೇಡಾ ಸತ್ಯಾಗ್ರಹ, ಬಿ. ಬರ್ದೋಲಿ ಸತ್ಯಾಗ್ರಹ, ಸಿ. ಚಂಪಾರಣ್ಯ ಸತ್ಯಾಗ್ರಹ, ಡಿ. ಉಪ್ಪಿನ ಸತ್ಯಾಗ್ರಹ. ಸರಿಯಾದ ಉತ್ತರ ಸಿ. ಚಂಪಾರಣ್ಯ ಸತ್ಯಾಗ್ರಹ. ಪ್ರಶ್ನೆ 94. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿಗಳು? ಎ. ಇಂದಿರಾ ಗಾಂಧಿ, ಬಿ. ಸರೋಜಿನಿ ನಾಯ್ಡು, ಸಿ. ಪ್ರತಿಭಾ ಪಾಟೀಲ್, ಡಿ. ಸುಚೇತಾ ಕೃಪಲಾನಿ. ಸರಿಯಾದ ಉತ್ತರ ಸಿ. ಪ್ರತಿಭಾ ಪಾಟೀಲ್. ಪ್ರಶ್ನೆ 95. ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ರಾಷ್ಟ್ರಗಳು? ಎ. ಭಾರತ ಮತ್ತು ಪಾಕಿಸ್ತಾನ, ಬಿ. ಭಾರತ ಮತ್ತು ನೇಪಾಳ, ಸಿ. ಭಾರತ ಮತ್ತು ಚೀನಾ, ಡಿ. ಭಾರತ ಮತ್ತು ಬಾಂಗ್ಲಾದೇಶ. ಸರಿಯಾದ ಉತ್ತರ ಸಿ. ಭಾರತ ಮತ್ತು ಚೀನಾ. ಪ್ರಶ್ನೆ 96. ಭಾರತದ ವಿದೇಶಾಂಗ ನೀತಿಯನ್ನು ಹೀಗೂ ಕರೆಯಲಾಗಿದೆ. ಎ. ಗಾಂಧಿ ವಿದೇಶಾಂಗ ನೀತಿ, ಬಿ. ನೆಹರೂರವರ ವಿದೇಶಾಂಗ ನೀತಿ, ಸಿ. ಸರ್ದಾರ್ ಪಟೇಲರ ವಿದೇಶಾಂಗ ನೀತಿ, ಡಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವಿದೇಶಾಂಗ ನೀತಿ. ಸರಿಯಾದ ಉತ್ತರ ಬಿ. ನೆಹರೂರವರ ವಿದೇಶಾಂಗ ನೀತಿ. ಪ್ರಶ್ನೆ 97. ಪ್ರತಿ ವರ್ಷ ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಿಸುವುದು? ಎ. ನವೆಂಬರ್ 14ರಂದು, ಬಿ. ಮಾರ್ಚ್ 15ರಂದು, ಸಿ. ಫೆಬ್ರವರಿ 14ರಂದು, ಡಿ. ಡಿಸೆಂಬರ್ 10ರಂದು. ಸರಿಯಾದ ಉತ್ತರ ಡಿ. ಡಿಸೆಂಬರ್ 10ರಂದು. ಪ್ರಶ್ನೆ 98. ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಎಂಬ ಹೆಸರನ್ನು ಮೊದಲು ಚಾಲ್ತಿಗೆ ತಂದವರು? ಎ. ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಬಿ. ವಿನ್ಸ್ಟನ್ ಚರ್ಚಿಲ್, ಸಿ. ಜೋಸೆಫ್ ಸ್ಟಾಲಿನ್, ಡಿ. ಜಾನ್ ಎಫ್ ಕೆನಡಿ. ಸರಿಯಾದ ಉತ್ತರ ಎ. ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಪ್ರಶ್ನೆ 99. ಭಾರತ ಸಂವಿಧಾನದ ಮುಖ್ಯ ಶಿಲ್ಪಿ? ಎ. ಜವಾಹರ್ಲಾಲ್ ನೆಹರು, ಬಿ. ಬಾಬಾ ಸಾಹೇಬ್ ಅಂಬೇಡ್ಕರ್, ಸಿ. ಬಾಬು ರಾಜೇಂದ್ರ ಪ್ರಸಾದ್, ಡಿ. ಬಿ. ಎನ್. ರಾವ್. ಸರಿಯಾದ ಉತ್ತರ ಬಿ. ಬಾಬಾ ಸಾಹೇಬ್ ಅಂಬೇಡ್ಕರ್. ಪ್ರಶ್ನೆ 100.
ವಲಸೆಯು ಒಂದು ಪ್ರಮುಖ ಲಕ್ಷಣವಾಗಿರುವುದು? ಎ. ಸಂಘಟಿತ ಕಾರ್ಮಿಕ ವಲಯದ್ದು. ಬಿ. ಜೀತ ಕಾರ್ಮಿಕ ವಲಯದ್ದು. ಸಿ. ಕೃಷಿ ಕಾರ್ಮಿಕ ವಲಯದ್ದು. ಡಿ. ಅಸಂಘಟಿತ ಕಾರ್ಮಿಕ ವಲಯದ್ದು. ಸರಿಯಾದ ಉತ್ತರ ಡಿ. ಅಸಂಘಟಿತ ಕಾರ್ಮಿಕ ವಲಯದ್ದು. ಪ್ರಶ್ನೆ 101. ಚಿಪ್ಕೋ ಚಳುವಳಿಯ ಪ್ರಮುಖ ಉದ್ದೇಶ? ಎ. ಮರಗಳನ್ನು ಕಡಿಯುವುದನ್ನು ತಡೆಗಟ್ಟುವುದು. ಬಿ. ಮೌನ ಕಣಿವೆಯ ಪರಿಸರ ನಾಶವನ್ನು ತಡೆಗಟ್ಟುವುದು. ಸಿ. ಬುಡಕಟ್ಟು ಜನರ ಸ್ಥಳಾಂತರೀಕರಣವನ್ನು ತಡೆಯುವುದು. ಡಿ. ಪಶ್ಚಿಮ ಘಟ್ಟಗಳ ನಿತ್ಯ ಹರಿದ್ವರ್ಣ ಕಾಡುಗಳ ನಾಶವನ್ನು ತಡೆಯುವುದು. ಸರಿಯಾದ ಉತ್ತರ ಎ. ಮರಗಳನ್ನು ಕಡಿಯುವುದನ್ನು ತಡೆಗಟ್ಟುವುದು. ಪ್ರಶ್ನೆ 102. ಕಾಣದ ಹಸಿವು ಸೂಚಿಸುವುದು? ಎ. ಅಪೌಷ್ಟಿಕತೆಯನ್ನು. ಬಿ. ಬಡತನ ರೇಖೆಗಿಂತ ಮೇಲಿನವರನ್ನು. ಸಿ. ಶ್ರೀಮಂತಿಕೆಯನ್ನು. ಡಿ. ಮಕ್ಕಳ ಮೇಲಿನ ದೌರ್ಜನ್ಯವನ್ನು. ಸರಿಯಾದ ಉತ್ತರ ಎ. ಅಪೌಷ್ಟಿಕತೆಯನ್ನು. ಪ್ರಶ್ನೆ 103. ಒಳ ಹಿಮಾಲಯಗಳನ್ನು ಹೀಗೂ ಕರೆಯಲಾಗಿದೆ: ಎ. ಹಿಮಾಚಲ್. ಬಿ. ಹಿಮಾದ್ರಿ. ಸಿ. ಸಿವಾಲಿಕ್ಸ್. ಡಿ. ಮೌಂಟ್ ಎವರೆಸ್ಟ್. ಸರಿಯಾದ ಉತ್ತರ ಎ. ಹಿಮಾಚಲ್. ಪ್ರಶ್ನೆ 104. ಬೇಸಿಗೆಯಲ್ಲಿ ಆಗುವ ಪರಿಸರಣ ಮಳೆಯನ್ನು ಕರ್ನಾಟಕದಲ್ಲಿ ಹೀಗೆ ಕರೆಯುತ್ತಾರೆ: ಎ. ಕಾಲಬೈಸಾಖಿ. ಬಿ. ಆಂಧಿಸ್. ಸಿ. ಕಾಫಿ ಹೂಮಳೆ. ಡಿ. ಕುಮಾರಿ. ಸರಿಯಾದ ಉತ್ತರ ಸಿ. ಕಾಫಿ ಹೂಮಳೆ. ಪ್ರಶ್ನೆ 105. ಇವುಗಳಲ್ಲಿ ಮಣ್ಣಿನ ಸಂರಕ್ಷಣೆಗೆ ಕೈಗೊಳ್ಳುವ ಒಂದು ಕ್ರಮ: ಎ. ಅತಿಯಾಗಿ ಮೇಯಿಸುವುದು. ಬಿ. ವರ್ಗಾವಣೆ ಬೇಸಾಯ. ಸಿ. ಅರಣ್ಯೀಕರಣ. ಡಿ. ಮೇಲ್ಪದರದ ಮಣ್ಣನ್ನು ಇಟ್ಟಿಗೆ ಮತ್ತು ಹೆಂಚುಗಳನ್ನು ತಯಾರಿಸಲು ಬಳಸುವುದು. ಸರಿಯಾದ ಉತ್ತರ ಸಿ. ಅರಣ್ಯೀಕರಣ. ಪ್ರಶ್ನೆ 106. ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುವಂತಹ ಕಾಡುಗಳು: ಎ. ಪರ್ವತ ಕಾಡುಗಳು. ಬಿ. ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು. ಸಿ. ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು. ಡಿ. ಮ್ಯಾಂಗ್ರೋವ್ ಕಾಡುಗಳು. ಸರಿಯಾದ ಉತ್ತರ ಡಿ. ಮ್ಯಾಂಗ್ರೋವ್ ಕಾಡುಗಳು. ಪ್ರಶ್ನೆ 107. ಒಡಿಶಾದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ: ಎ. ಹಿರಾಕುಡ್. ಬಿ. ನಾಗಾರ್ಜುನ ಸಾಗರ. ಸಿ. ಗೋವಿಂದ ಸಾಗರ. ಡಿ. ರಿಹಾಂದ್. ಸರಿಯಾದ ಉತ್ತರ ಎ. ಹಿರಾಕುಡ್. ಪ್ರಶ್ನೆ 108. ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಕಬ್ಬನ್ನು ಬೆಳೆಯುವ ದೇಶಗಳಲ್ಲಿ ಎರಡನೆಯ ಸ್ಥಾನವನ್ನು ಹೊಂದಿರುವುದು: ಎ. ಭಾರತ. ಬಿ. ಬ್ರೆಜಿಲ್. ಸಿ. ಚೀನಾ. ಡಿ. ಕ್ಯೂಬಾ. ಸರಿಯಾದ ಉತ್ತರ ಎ. ಭಾರತ. ಪ್ರಶ್ನೆ 109. ರಾಜ್ಯ ಹೆದ್ದಾರಿಗಳನ್ನು ನಿರ್ಮಿಸುವ ಹಾಗೂ ನಿರ್ವಹಿಸುವ ಜವಾಬ್ದಾರಿ ಹೊಂದಿರುವುದು: ಎ. ಕೇಂದ್ರ ಲೋಕೋಪಯೋಗಿ ಇಲಾಖೆ ಪ್ರಾಧಿಕಾರ. ಬಿ. ರಾಜ್ಯ ಲೋಕೋಪಯೋಗಿ ಇಲಾಖೆ. ಸಿ. ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಡಿ. ಗಡಿ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರ. ಸರಿಯಾದ ಉತ್ತರ ಬಿ. ರಾಜ್ಯ ಲೋಕೋಪಯೋಗಿ ಇಲಾಖೆ. ಪ್ರಶ್ನೆ 110. ಮುಂಬೈ ಬಂದರನ್ನು ಪ್ರಚಲಿತವಾಗಿ ಹೀಗೂ ಕರೆಯಲಾಗಿದೆ: ಎ. ಭಾರತದ ಹೆಬ್ಬಾಗಿಲು. ಬಿ. ಜವಾಹರ್ಲಾಲ್ ನೆಹರು ಬಂದರು. ಸಿ. ವ್ಯಾಪಾರ ಕಾರ್ಯನಿರ್ವಹಿಸುವ ಭಾರತದ ಅತಿ ದೊಡ್ಡ ಬಂದರು. ಡಿ. ಭೂಭಾಗದಿಂದ ಸುತ್ತುವರಿದ ಆಳವಾದ ಬಂದರು. ಸರಿಯಾದ ಉತ್ತರ ಎ. ಭಾರತದ ಹೆಬ್ಬಾಗಿಲು. ಪ್ರಶ್ನೆ 111. ಭಾರತದ ಎರಡನೇ ಅತ್ಯಂತ ಪ್ರಮುಖ ಖನಿಜಾಧಾರಿತ ಕೈಗಾರಿಕೆ: ಎ. ಅಲ್ಯೂಮಿನಿಯಂ ಕೈಗಾರಿಕೆ. ಬಿ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಸಿ. ಜೈವಿಕ ತಂತ್ರಜ್ಞಾನ ಕೈಗಾರಿಕೆ.
ಡಿ ಹತ್ತಿ ಬಟ್ಟೆ ಕೈಗಾರಿಕೆ. ಸರಿಯಾದ ಉತ್ತರ ಎ ಅಲ್ಯೂಮಿನಿಯಂ ಕೈಗಾರಿಕೆ. ಪ್ರಶ್ನೆ 112. ಕಾಗದ ಕೈಗಾರಿಕೆಯು ಒಂದು ಎ ಅರಣ್ಯಾಧಾರಿತ ಕೈಗಾರಿಕೆ, ಬಿ ಜ್ಞಾನಾಧಾರಿತ ಕೈಗಾರಿಕೆ, ಸಿ ಕೃಷಿ ಆಧಾರಿತ ಕೈಗಾರಿಕೆ, ಡಿ ಖನಿಜ ಆಧಾರಿತ ಕೈಗಾರಿಕೆ. ಸರಿಯಾದ ಉತ್ತರ ಎ ಅರಣ್ಯಾಧಾರಿತ ಕೈಗಾರಿಕೆ. ಪ್ರಶ್ನೆ 113. ಸಮುದ್ರ ತಳದಲ್ಲಿ ಸಂಭವಿಸುವ ಭೂಕಂಪನದಿಂದ ಆಗುವ ದೈತ್ಯಾಕಾರದ ಅಲೆಗಳಿಗೆ ಎ ಉಬ್ಬರವಿಳಿತಗಳು ಎನ್ನುವರು, ಬಿ ಸಾಗರ ಪ್ರವಾಹಗಳು ಎನ್ನುವರು, ಸಿ ಪ್ರವಾಹಗಳು ಎನ್ನುವರು, ಡಿ ಸುನಾಮಿ ಎನ್ನುವರು. ಸರಿಯಾದ ಉತ್ತರ ಡಿ ಸುನಾಮಿ ಎನ್ನುವರು. ಪ್ರಶ್ನೆ 114. ಒಂದು ರಾಷ್ಟ್ರದ ರಾಷ್ಟ್ರೀಯ ವರಮಾನವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಲಭಿಸುವುದೇ ಎ ನೈಜ ರಾಷ್ಟ್ರೀಯ ವರಮಾನ, ಬಿ ತಲಾ ವರಮಾನ, ಸಿ ಖರೀದಿ ಸಾಮರ್ಥ್ಯ, ಡಿ ಜಾಗತಿಕ ಅಭಿವೃದ್ಧಿ ವರದಿ. ಸರಿಯಾದ ಉತ್ತರ ಬಿ ತಲಾ ವರಮಾನ. ಪ್ರಶ್ನೆ 115. ಆರೋಗ್ಯವನ್ನು ಅಳೆಯಲು ಬಳಸುವುದು ಎ ಸಾಕ್ಷರತೆಯ ಪ್ರಮಾಣ, ಬಿ ಖರೀದಿ ಸಾಮರ್ಥ್ಯ, ಸಿ ವ್ಯಕ್ತಿಯ ಜೀವಿತಾವಧಿ, ಡಿ ನೈಜ ರಾಷ್ಟ್ರೀಯ ವರಮಾನ. ಸರಿಯಾದ ಉತ್ತರ ಸಿ ವ್ಯಕ್ತಿಯ ಜೀವಿತಾವಧಿ. ಪ್ರಶ್ನೆ 116. ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ನೀಡಿದವರು ಎ ಜವಾಹರ್ಲಾಲ್ ನೆಹರು, ಬಿ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಸಿ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಡಿ ಮಹಾತ್ಮ ಗಾಂಧೀಜಿ. ಸರಿಯಾದ ಉತ್ತರ ಡಿ ಮಹಾತ್ಮ ಗಾಂಧೀಜಿ. ಪ್ರಶ್ನೆ 117. ಭಾರತೀಯ ಅಂಚೆ ಬ್ಯಾಂಕುಗಳು ಕಾರ್ಯನಿರ್ವಹಿಸುವುದು ಈ ಜಾಲವನ್ನು ಆಧರಿಸಿ ಎ ಭಾರತೀಯ ಸ್ಟೇಟ್ ಬ್ಯಾಂಕ್, ಬಿ ಸಹಕಾರಿ ಸಂಘಗಳು, ಸಿ ಅಂಚೆ ಕಚೇರಿಗಳು, ಡಿ ನಿಯಂತ್ರಿತ ಮಾರುಕಟ್ಟೆ ಕಾರ್ಪೊರೇಷನ್ಗಳು. ಸರಿಯಾದ ಉತ್ತರ ಸಿ ಅಂಚೆ ಕಚೇರಿಗಳು. ಪ್ರಶ್ನೆ 118. ಭಾರತದ ಬ್ಯಾಂಕುಗಳ ತಾಯಿ ಎಂದು ಕರೆಸಿಕೊಂಡಿರುವುದು ಎ ಭಾರತೀಯ ಸ್ಟೇಟ್ ಬ್ಯಾಂಕ್, ಬಿ ನಬಾರ್ಡ್, ಸಿ ಅಪೆಕ್ಸ್ ಬ್ಯಾಂಕ್, ಡಿ ಭಾರತೀಯ ರಿಸರ್ವ್ ಬ್ಯಾಂಕ್. ಸರಿಯಾದ ಉತ್ತರ ಡಿ ಭಾರತೀಯ ರಿಸರ್ವ್ ಬ್ಯಾಂಕ್. ಪ್ರಶ್ನೆ 119. ಗ್ರಾಹಕ ಸಂರಕ್ಷಣಾ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದ ವರ್ಷ ಎ 1976, ಬಿ 1986, ಸಿ 1996, ಡಿ 2006. ಸರಿಯಾದ ಉತ್ತರ ಬಿ 1986. ಪ್ರಶ್ನೆ 120. 1962ರಲ್ಲಿ ಗ್ರಾಹಕರಿಗೆ ಹಕ್ಕುಗಳನ್ನು ನೀಡಿದ ಅಮೆರಿಕಾದ ಅಧ್ಯಕ್ಷ ಎ ಜಾರ್ಜ್ ವಾಷಿಂಗ್ಟನ್, ಬಿ ಅಬ್ರಹಾಂ ಲಿಂಕನ್, ಸಿ ಜಾನ್ ಎಫ್ ಕೆನಡಿ, ಡಿ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಸರಿಯಾದ ಉತ್ತರ ಸಿ ಜಾನ್ ಎಫ್ ಕೆನಡಿ. ಧನ್ಯವಾದಗಳು.